ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಂದು ಹೆಣ್ಣಿಗೂ ತಾಯ್ತನ ಅತಿ ಮುಖ್ಯ ಅಂತಾನೆ ಹೇಳಬಹುದು. ಆ ತಾಯ್ತನದ ಸಂದರ್ಭದಲ್ಲಿ ಹಲವಾರು ಅನುಭವಗಳು, ಹಲವಾರು ಬದಲಾವಣೆಗಳು ಆಕೆಯಲ್ಲಿ ಕಂಡುಬರುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ಸೂಕ್ಷ್ಮ ಗರ್ಭಾವಸ್ಥೆಯಲ್ಲಿ ಹಲವಾರು ತೊಂದರೆಗಳಿರುತ್ತೆ. ಹಾಗಾದ್ರೆ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಏನು, ಏನೆಲ್ಲಾ ಕಾರಣಗಳಿಂದ ಇದು ಬರುತ್ತೆ, ಹೇಗೆಲ್ಲ ಪರಿಹಾರ ಇದೆ, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಡಾಕ್ಟರ್ ಸುಜಾತಾ ರವೀಂದ್ರ ಅವರಿದ್ದಾರೆ. ಸುಜಾತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಭಾವನಾರೇ. ಸಾಮಾನ್ಯವಾಗಿ ನಾವು ಪ್ರೆಗ್ನೆನ್ಸಿ ಬಗ್ಗೆ ಕೇಳಿರ್ತೀವಿ, ಬಟ್ ಇದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಏನು? ಹೌದು, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಅತಿ ಜಾಗ್ರತೆ ವಹಿಸಬೇಕಾದಂಥ ಅಪಾಯಕಾರಿ ಗರ್ಭಧಾರಣೆ. ಅಂದರೆ ಅಪಾಯಕಾರಿ ಅಂದರೆ ಇದರಿಂದ ಆಗೋ ಪರಿಣಾಮಗಳು ತಾಯಿಯ ಮೇಲೆ, ಮಗುವಿನ ಮೇಲೆ, ಅದರ ಬಗ್ಗೆ ನಾವು ಅತಿ ಜಾಗ್ರತೆ ತೆಗೆದುಕೊಳ್ಳೋದ್ರಿಂದ ಮಗು ಮತ್ತು ಮಗುವಿನ ಬೆಳವಣಿಗೆ, ತಾಯಿ ಆರೋಗ್ಯ ಥ್ರೂಔಟ್ ದಟ್ 9 ತಿಂಗಳು ಗರ್ಭಾವಸ್ಥೆಯಲ್ಲಿ ಒಂದು ಆರೋಗ್ಯವಂತವಾಗಿ ಮಗುವನ್ನು ನಾವು ನೀಡ್ಬೋದು. ಅಂದರೆ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಕಾರಣಗಳೇನಂತೀರಾ? ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕಾರಣಗಳನ್ನು ನಾವು 3 ವಿಧವಾಗಿ ವಿಂಗಡಿಸ್ಬೋದು. ಒಂದು ಏನಂದರೆ ಅವರ ವಯಸ್ಸು, ಏಜ್ ರಿಲೇಟೆಡ್. ಇಫ್ ಇಟ್ ಡಿವೈಡ್ 3 ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ. ಈ ಗರ್ಭಾವಸ್ಥೆಯಲ್ಲಿ ಟೀನೇಜ್ ಪ್ರೆಗ್ನೆನ್ಸೀಸ್, ತುಂಬ ಚಿಕ್ಕ ವಯಸ್ಸಿನಲ್ಲಿ, ಅದನ್ನು ಬಾಲ್ಯ ವಿವಾಹಗಳಿಂದ ಚಿಕ್ಕ ವಯಸ್ಸಿನಲ್ಲಿ ಹೆಣ್ಣುಮಕ್ಕಳು ಗರ್ಭ ಧರಿಸೋದು, ಮತ್ತು 35 ವರ್ಷ ಈಗಿನ ನಮ್ಮ ಸಮಾಜದಲ್ಲಿ ಲೇಟ್ ಮ್ಯಾರೇಜಸ್ಸು ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಅವ್ರಿಗೆ ನಾನು ನಿಧಾನಕ್ಕೆ ಸಮಾಜ ಒಂದು ಸೆಟ್ಲ್ ಆದಮೇಲೆ ಲೈಫಲ್ಲಿ ಮದುವೆ ಆಗಬೇಕಂತ ವರ್ಕಿಂಗ್ ಲೇಡೀಸು ದೇ ಪ್ರಿಫರ್ ಸೊ ಎಲ್ಡರ್ಲಿ ಪ್ರೈಮಿ ಗ್ರಾವಿಡಾಸ್ ಅಂತ ಹೇಳ್ತೀವಿ. 35 ವರ್ಷಕ್ಕೆ ಮೀರಿ ಇದ್ದವ್ರನ್ನ ಎಲ್ಡರ್ಲಿ ಗ್ರಾವಿಡಾಸ್ ಅಂತ ಹೇಳ್ತೀವಿ. ಚಿಕ್ಕ ವಯಸ್ಸು 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಆದವ್ರಿಗೆ ಟೀನೇಜ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಈ 2 ಎಕ್ಸ್ಟ್ರೀಮ್ಸ್ನಲ್ಲೂ ವಿ ಟೇಕ್ ಇಟ್ ಆಸ್ ಪ್ರೆಗ್ನೆನ್ಸಿ ಆದಾಗ ಅದನ್ನು ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಅದಲ್ಲದೆ ತಾಯಿಗೆ ಜೊತೆ ಗೂಡಿರೋ ಮೆಡಿಕಲ್ ಡಿಸಾರ್ಡರ್ಸ್ ಸಮ್ಟೈಮ್, ಕೆಲವು ಸಲ ಕಾರ್ಡಿಯಾಕ್ ಡಿಸೀಸಿನ ಮದರ್, ತಾಯಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ದಾಗ ಅವಳನ್ನ ನಾವು ಗರ್ಭ ಧರಿಸೋದ್ರಿಂದ ಸ್ಟಾಪ್ ಮಾಡಲಿಕ್ಕಾಗಲ್ಲ, ಅವಳಿಗೂ ತಾಯ್ತನ ಅನ್ನೋ ಆಸೆ ಇರುತ್ತೆ. ಬಟ್ ಕೆಲವು ತುಂಬ ಎಕ್ಸ್ಟ್ರೀಮ್ ಕೇಸಸ್ನಲ್ಲಿ ಅದು ಆಪ್ರೇಷನ್, ಸರ್ಜರಿ, ಏನಾದ್ರು ಕಾರ್ಡಿಯಾಕ್ ಸರ್ಜರೀಸ್ ಎಲ್ಲ ಬೇಕಾದಾಗ ಅದನ್ನು ಒಂದು ಸ್ಟೆಬಿಲೈಸ್ ಮಾಡಿ ಶಿ ಕ್ಯಾನ್ ಬಿಕಮ್ ಪ್ರೆಗ್ನೆಂಟ್ ಅಂತ ಕಾರ್ಡಿಯಾಲಜಿಸ್ಟ್ ಒಪೈನ್ ಮಾಡಿರ್ತಾರೆ. ಸೊ ಆ ಥರ ಪೇಷಂಟ್ಸು ಕಾರ್ಡಿಯಾಕ್ ಡಿಸೀಸ್, ಡಯಾಬಿಟೀಸ್ ಇನ್ ಪ್ರೆಗ್ನೆನ್ಸಿ, ನಾವು ಅದನ್ನು ಗೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಅಂದರೆ ಪ್ರೆಗ್ನೆನ್ಸಿ ಆದಮೇಲೆ ಅವ್ರಿಗೆ ಡಯಾಬಿಟೀಸ್ ಬರುತ್ತೆ. ಮತ್ತು ಕೆಲವು ಸಲ ಇದು ಹೈಪರ್ ಟೆನ್ಷನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂತೀವಿ. ಅಂದರೆ ಪ್ರೆಗ್ನೆಂಟ್ ಆದಮೇಲೆ ಅದರಲ್ಲಿ ಆಗೋ ಬದಲಾವಣೆಗಳಿಂದ PIH ಅಂತ, ಪ್ರೆಗ್ನೆನ್ಸಿಯಿಂದ ಆಗೋ BP, ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು. BP ಎಲ್ಲರಿಗೂ ಇರುತ್ತೆ, ಬಟ್ ಅತಿ ಪ್ರಮಾಣದಲ್ಲಿ ಹೈ ಬ್ಲಡ್ ಪ್ರೆಷರ್ 120-80ಕ್ಕಿಂತ ಮೇಲೆ ಹೋದಾಗ ಅದನ್ನು ನಾವು ಹೈ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಅದು PIH ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಕಾಮನ್ ನಮ್ಮ ಇಂಡಿಯಾದಲ್ಲಿ ಏನಂದರೆ ಅನಿಮಿಯಾ, ರಕ್ತಹೀನತೆ, ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸ್ ಇನ್ ಇಂಡಿಯಾ. ಇದರಲ್ಲಿ ಏನಾಗುತ್ತೆ, ನಮ್ಮ ಹೆಣ್ಮಕ್ಳು ಎಜುಕೇಷನ್, ಲೋ ಎಜುಕೇಷನ್ ಲೆವೆಲ್, ಮತ್ತು ಎಜುಕೇಟೆಡ್ ಅವ್ರೂ ದೇ ಡೋಂಟ್ ಟೇಕ್ ಪ್ರಾಪರ್ ಕೇರ್. ಆ ಥರ ಆದಾಗ ಅವ್ರಿಗೆ ರಕ್ತಹೀನತೆ, ಅನಿಮಿಯಾ ಅನ್ನೋದು ನಮಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿಲೇ ಬರುತ್ತೆ. ಮತ್ತು ಮಲ್ಟಿಪಲ್ ಪ್ರೆಗ್ನೆನ್ಸಿ, ಈಗ ಕೆಲವು ಸಲ ಅವರು ಟ್ವಿನ್ಸ್, ಟ್ರಿಪ್ಲೆಟ್ಸ್ ಈಗೆಲ್ಲ ನೋಡ್ತಾ ಇದ್ದೀವಿ ಈಗ IVF ಸೆಂಟರ್ಸಲ್ಲಿ ಕನ್ಸೀವ್ ಆದವರಲ್ಲಿ. ಸೊ ದೇ ಆಲ್ ಕಮ್ ಅಂಡರ್. ಮತ್ತು IUGR, ಮಗು ಗ್ರೋತ್ ರಿಸ್ಟ್ರಿಕ್ಷನ್ ಇರೋದು, ಮಗು ಬೆಳವಣಿಗೆ ಕುಂಠಿತವಾಗಿರೋದು. ಸೊ ತಾಯಿಗೆ ಮೆಡಿಕಲ್ ಡಿಸಾರ್ಡರ್ಸ್ ಮತ್ತು ಆಲ್ಸೋ ಥೈರಾಯ್ಡ್ ಡಿಸಾರ್ಡರ್ ಇದ್ದಾಗ ಇದೆಲ್ಲನೂ ನಾವು ಸೆಗ್ರಿಗೇಟ್. ಮತ್ತು RH ನೆಗೆಟಿವ್ ಮದರ್ ಇದ್ದಾಗ ಯಾವ ಥರ ನಾವು ಫಾಲೋ ಅಪ್ ಮಾಡಬೇಕು, ಅದು ಡೆಲಿವರಿ ಆದಮೇಲೆ ಆ್ಯಂಟಿ-D ಅನ್ನೋ ಇಂಜೆಕ್ಷನ್ ಕೊಡ್ತೇವೆ, ಅದೆಲ್ಲ ಇರುತ್ತೆ. ಮತ್ತು 3ನೇದು ಪ್ರೆಸೆಂಟ್ ಪ್ರೆಗ್ನೆನ್ಸಿ ಆದಮೇಲೆ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ಸ್ ಬಂದಾಗ ದೇ ಮೇ ಕಮ್ ಅಂಡರ್ ಹೈ ರಿಸ್ಕ್, ಲೈಕ್ HIV ಇನ್ ಪ್ರೆಗ್ನೆನ್ಸಿ. ಮತ್ತು ನಮಗೆ ರೀಸೆಂಟಾಗಿ ಬರ್ತಾ ಇದ್ದಿದ್ದು ಕೆಲವು ಕಾಯಿಲೆಗಳು ಗರ್ಭಧಾರಣೆಯಲ್ಲಿ ಯಾರನ್ನೂ ಅದು ಬಿಡೋದಿಲ್ಲ, ಕೆಲವು ಇನ್ಫೆಕ್ಷಿಯಸ್ ಡಿಸೀಸಸ್ ಏನು ಹೇಳ್ತೀವಿ, ಅದು ಎಲ್ಲ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಓಕೆ, ಈಗ ಮಧುಮೇಹ ಮತ್ತು BP ಎಷ್ಟರ ಮಟ್ಟಿಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಕಾರಣ ಆಗುತ್ತೆ? ಅದು ಸ್ವಲ್ಪ ಕಾಮನ್ ಆಗಿ ನಾವು ಪ್ರತಿದಿನ ನಮ್ಮ ಕ್ಲಿನಿಕ್ಸಲ್ಲಿ ನೋಡೋದು. ಸೊ ಈಗ ಗೆಸ್ಟೇಷನಲ್ ಡಯಾಬಿಟೀಸ್ ಅನ್ನೋದು ಕೆಲವು ಸಲ ಅದೇ ಎಲ್ಡರ್ಲಿ ಏಜ್ ಗ್ರೂಪ್ನಲ್ಲೂ ಇರ್ಬೋದು, ಮತ್ತು ಯಂಗರ್ ಪ್ರೆಗ್ನೆಂಟ್ ಲೇಡೀಸಲ್ಲೂ ಇರ್ಬೋದು. ಅದು ಕೆಲವು ಸಲ ಹೆರಿಡಿಟ್ರಿಯಿಂದನೂ, ಆನುವಂಶಿಕತೆಯಿಂದನೂ ಬಂದಿರ್ಬೋದು. ಅದು ನಾವು ಹೇಗೆ ಅಂದರೆ ಮೊದಲು 3 ಮಂತ್ಸಲ್ಲಿ ನಾನು ಅದೇ ಏನೋ ಸಜೆಸ್ಟ್ ಮಾಡೋದಂದರೆ, ಮೊದಲೆಲ್ಲ 3 ತಿಂಗಳಾಗೋವರೆಗೂ ಡಾಕ್ಟ್ರನ್ನ ನೋಡ್ಲಿಕ್ಕೆ ಕಾಯ್ತಾ ಇದ್ರು. ಬಟ್ ಈಗ ಅವೇರ್ನೆಸ್ ಚೆನ್ನಾಗಿದೆ, ಇಂಟರ್ನೆಟ್ ಇದೆಲ್ಲ ನೋಡಿ
ಅವರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ವೆನ್ ಟು ಸಿ ದ ಡಾಕ್ಟರ್ ಫಸ್ಟ್ ಅಂತ. ಸೊ ಫಸ್ಟ್ ಒನ್ಸ್ ಅವ್ರದ್ದು ಮಾಸಿಕ ಮುಟ್ಟು ನಿಂತಾಗ ಇಮಿಡಿಯೇಟ್ಲಿ ಆಫ್ಟರ್ ಮಿಸ್ಸಿಂಗ್ ದ ಪೀರಿಯಡ್ ನಾವು ಅಡ್ವೈಸ್ ಮಾಡೋದು ಬಂದು ಡಾಕ್ಟರ್ನ ಕಾಣಬೇಕು. ಅಂದರೆ ಮೊದಲು ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಮಾಡ್ಕೊಳ್ಳೋದು. ಬಂದಾಗ ನಾವು ತುಂಬ ಒಂದು ಸಮಯ ಕೊಟ್ಟು ನಾವು ಪೇಷಂಟ್ನ ನೋಡಬೇಕು, ಅದು ತುಂಬ ಇಂಪಾರ್ಟೆಂಟ್. ಫಸ್ಟ್ ವಿಸಿಟಲ್ಲಿ ವಿ ಟೇಕ್ ಎಲಾಬ್ರೇಟ್ ಹಿಸ್ಟ್ರಿ, ಸಂಪೂರ್ಣ ಪರೀಕ್ಷೆ ಮಾಡಿ ಅವರು ಹಿಸ್ಟ್ರಿ ಟೇಕಿಂಗ್ ಅಂತ, ಚೈಲ್ಡ್ಹುಡ್ಡಲ್ಲಿ ಏನೋ ಪ್ರಾಬ್ಲಮ್ಸ್ ಇತ್ತ, ಪೇಷಂಟ್ ಆಸ್ಮಾ ಪೇಷಂಟ, ಶಿ ಗಾಟ್ ಅರ್ಲಿಯರ್ ಇದರಲ್ಲಿ ಕಾರ್ಡಿಯಾಕ್ RHD ಅಂತ ಕಾಮನೆಸ್ಟ್ ಹಾರ್ಟ್ ಡಿಸೀಸ್, ಅದು ರಿಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಕೆಲವು ಸಲ ಸರ್ಜರಿಗಳಾಗಿರುತ್ತೆ. ಅದನ್ನೆಲ್ಲ ನಾವು ಹಿಸ್ಟ್ರಿ ತಗೊಳ್ಳುವಾಗ ನಾವು ಪರ್ಸ್ನಲ್ ಹಿಸ್ಟ್ರಿ ಕೇಳ್ತೀವಿ, ಪಾಸ್ಟ್ ಹಿಸ್ಟ್ರಿ ಅಂತ ತಗೊಳ್ತೀವಿ. ಮತ್ತು ನಾವು ಫ್ಯಾಮಿಲಿ ಹಿಸ್ಟ್ರಿ ತಗೊಳ್ತೀವಿ. ತಾಯಿ ತಂದೆಯರಲ್ಲಿ ಶುಗರ್, BP ಆ ಕಾರಣಗಳು ಏನಾದ್ರು ಇದ್ದಾಗ ಕೆಲವು ಪರ್ಸೆಂಟೇಜ್ ಇಟ್ ಮೇ ಟ್ರಾನ್ಸ್ಮಿಟ್ ಟು ದ ಆಫ್ ಸ್ಪ್ರಿಂಗ್ಸ್. ಅಂದರೆ ಗರ್ಭಿಣಿಗೂ ಶುಗರ್ ಬರ್ಬೋದು ಪ್ರೆಗ್ನೆನ್ಸಿನಲ್ಲಿ, ಮತ್ತು ಡೆಲಿವರಿ ಆದಮೇಲೆ ಕೆಲವ್ರಿಗೆ ಅದು ಕಂಪ್ಲೀಟಾಗಿ ನಿಲ್ಲುತ್ತೆ, ಕೆಲವರಲ್ಲಿ ಅದು ಮುಂದುವರಿಬಹುದು, ಅಂದರೆ ಏಜ್ ರಿಲೇಟೆಡ್ ಮೆಡಿಕಲ್ ಡಿಸಾರ್ಡರ್ಸ್ ಬಂದಾಗ. ಸೊ ನಾವು ಹಿಸ್ಟ್ರಿ ತಗೊಂಡಾಗ ವಿ ಕ್ಯಾಟಗರೈಸ್ ದೆಮ್ ವೆದರ್ ಶಿ ಕಮ್ಸ್ ಅಂಡರ್ ಲೋ ರಿಸ್ಕ್ ಆರ್ ಹೈ ರಿಸ್ಕ್ ಅಂತ. ಅದು ಸ್ಕೋರಿಂಗ್ ಅಂತೆಲ್ಲ ಇದೆ. ಹಿಸ್ಟ್ರಿ ತಗೊಂಡು ಅವ್ರದ್ದು ಕಂಡೀಷನ್ ನೋಡಿ, ಇಫ್ ಅವ್ರದ್ದು ನಾವು ಹೈ ರಿಸ್ಕ್ ಅಂತ ಕನ್ಸಿಡರ್ ಮಾಡಿದರೆ ಅವ್ರಿಗೆ ನಾವು ಚೆಕಪ್ಸ್ಗಳು ರಿಪೀಟೆಡಾಗಿ ಬರ್ಲಿಕ್ಕೆ ಫಾಲೋಅಪ್ ಬರ್ಲಿಕ್ಕೆ ಹೇಳ್ತೀವಿ. ಓಕೆ, ಇವಾಗ ನೀವು ಚೈಲ್ಡ್ಹುಡ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಈ ಚಿಕ್ಕ ವಯಸ್ಸಿನಲ್ಲಿ ಆಗುವಂಥ ಅಂತಹ ಯಾವ ಪ್ರಾಬ್ಲಮ್ಸಿಂದ ಈ ರೀತಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗಬಹುದು? ಅದೇ ನಾನು ಹೇಳೋ ರಿಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ, ಒನ್ ಆಫ್ ದ ಇದು ಕಾಮನೆಸ್ಟ್, ಇದು ಇನ್ಫೆಕ್ಷನ್ನಿಂದ ಬರೋ ಇದು ಥ್ರೋಟ್ ಇನ್ಫೆಕ್ಷನ್ಸು, ರಿಪೀಟೆಡ್ ಟಾನ್ಸಿಲೈಟಿಸು, ಸ್ಕಿನ್ ಇನ್ಫೆಕ್ಷನ್ನಿಂದ ಅದು ಹಾರ್ಟಿಗೆ ಆ ಇನ್ಫೆಕ್ಷನಿಂದ ಇಟ್ ಮೇ ಅಫೆಕ್ಟ್ ದ ಕಾರ್ಡಿಯಾಕ್ ವಾಲ್ವ್ಸ್ ಎಲ್ಲ, ಅದು ರಿಪ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಆ ಕಾಯಿಲೆ ಹಾಗೆ ಕಂಟಿನ್ಯೂ ಆದಾಗ ಅವರು 21 ದಿನಕ್ಕೊಂದು ಪೆನ್ಸಿಲಿನ್ ಇಂಜೆಕ್ಷನ್ ತೊಗೊಳ್ಳೋದು, ಆ ಥರ ಹಿಸ್ಟ್ರಿ ಎಲ್ಲ ಹೇಳ್ತಾರೆ. ನಮಗೆ ಈ ಥರ ಇಂಜೆಕ್ಷನ್ ತೊಗೊಳ್ತಾ ಇದ್ದೀವಿ, ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ಸೊ ಮತ್ತು ಆನ್ ಎಕ್ಸಾಮಿನೇಷನ್ ನಾವು ನಮ್ಮಲ್ಲಿ ಬಂದಾಗ ಪರೀಕ್ಷೆಗಳು ಮಾಡ್ತೀವಿ, ಕೆಲವು ರಕ್ತ ಪರೀಕ್ಷೆಗಳು, ಇದನ್ನೆಲ್ಲ ಮಾಡಿದಾಗ ಮತ್ತು ಅದರಲ್ಲಿ ಏನು ಪ್ರಾಬ್ಲಮ್ ಇದೆ, ಕೆಲಸ ನ್ಯೂಟ್ರಿಷನ್ನಿಂದ ಬರೋ ಪ್ರಾಬ್ಲಮ್ಗಳು, ಲೈಕ್ ನಾನು ಇದನ್ನು ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ, ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ ಅಂತ, ಫೋಲೇಟ್ ಡಿಫಿಷಿಯನ್ಸಿ. ಅದರಿಂದ ವಿ ಸಿ ದಿಸ್ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ. ಅಂದರೆ ಮಗುವಿನ ಬ್ರೈನ್ ಫಾರ್ಮೇಷನಲ್ಲಿ ತೊಂದರೆಗಳಾಗೋದು, ಮೆನಿಂಗೋಸೀಲ್, ಇದೆಲ್ಲ ಪ್ರಾಬ್ಲಮ್ಸು ಜಸ್ಟ್ ಒಂದು ಸಿಂಪಲ್ ರೀಸನ್. ಸೊ ನಾವು ಒಂದೊಂದು ಟ್ರೀಟ್ಮೆಂಟ್ ನಾವು ಬರೆದು ಕೊಟ್ಟಾಗ ಪೇಷಂಟ್ಗೆ ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಬೇಕು. ಆಮೇಲೆ ಈಗ ಪ್ರೆಸೆಂಟ್ ಫೋಲಿಕ್ ಆ್ಯಸಿಡ್ ಜೊತೆ DHA ಅನ್ನೋದು, ಇದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಡಿರೈವೇಟಿವ್ ಅಂತ, ಅದು ಆಹಾರದಲ್ಲಿ ಸಿಗುವಂಥ ಒಂದು ಅಂಶ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಡಿರೈವೇಟಿವ್ ಇಟ್ ಇಸ್ DHA ಕಾಂಬಿನೇಷನಲ್ಲಿ ನಾವು ಫೋಲಿಕ್ ಆ್ಯಸಿಡ್ ವಿತ್ DHA ಸಪ್ಲಿಮೆಂಟೇಷನ್ ಕೊಡ್ತೀವಿ. ಅದಕ್ಕೆ ಮೊದಲು 6 ವಾರದಿಂದ 16 ವಾರದವರೆಗೆ ಮಗುವಿನ ಆರ್ಗನೋಜೆನಿಸಿಸ್, ಅಂಗಾಂಗಗಳ ಬೆಳವಣಿಗೆ ಇದೆಲ್ಲ ಆಗುತ್ತೆ. ಆ ಟೈಮ್ನಲ್ಲಿ ತಾಯಿ ಯಾವ ಥರ ಆಹಾರಗಳು ತಗೋಬೇಕು, ಮತ್ತು ಈ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟೇಷನ್ ವಿತ್ DHA ಸಪ್ಲಿಮೆಂಟೇಷನ್, ಮತ್ತು ಈಗ ಆಫ್ಲೇಟ್ ನಾವು ಹಾರ್ಮೋನ್ ಸಪೋರ್ಟ್ ಅಂತ ಕೊಡ್ತೀವಿ ಪೇಷಂಟ್ಗೆ. ಸೊ ಅದು ಅಲ್ಲದೆ ಈಗ ಪ್ರೆಸೆಂಟ್ ಪ್ರೆಗ್ನೆನ್ಸಿ ಅಲ್ಲದೆ ಪ್ರೀವಿಯಸ್ ಪ್ರೆಗ್ನೆನ್ಸಿನಲ್ಲಿ ಪ್ರಾಬ್ಲಮ್ಸು ನಾವು ಹಿಸ್ಟ್ರಿನಲ್ಲಿ ತೊಗೊಂಡಿರ್ತೀವಿ. ಬ್ಯಾಡ್ ಆಬ್ಸ್ಟಿಟಿಕ್ ಹಿಸ್ಟ್ರಿ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ರಿಪೀಟೆಡ್ ಪ್ರೆಗ್ನೆನ್ಸಿ ಲಾಸಸ್, 2-3 ಅಬಾರ್ಷನ್ಸ್ಗಳಾಗಿರೋದು, ಅಥವಾ 5-6 ತಿಂಗಳಲ್ಲಿ ಮಿಡ್ ಟ್ರೈಮಿಸ್ಟರ್ ಲಾಸಸ್ ಅಂತೀವಿ, ಇಲ್ಲ ಟರ್ಮ್ ಬೇಬಿ 8-9ನೇ ತಿಂಗಳಲ್ಲಿ ಮಗು ಕಳ್ಕೊಂಡಿರೋದು, ಅದನ್ನೆಲ್ಲ ನಾವು ಬ್ಯಾಡ್ ಆಬ್ಸ್ಟಿಟಿಕ್ ಹಿಸ್ಟ್ರಿ ಅಂತ ತೊಗೊಂಡು ವಿ ಟ್ರೀಟ್ ದೆಮ್ ಆಸ್ ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಂತ. ಓಕೆ, ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಿಂದ ಏನೆಲ್ಲ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ? ಹೌದು, ಅದು ಪರಿಣಾಮಗಳನ್ನು 2 ವಿಧವಾಗಿ ನಾವು ವಿಂಗಡಿಸ್ಬೋದು. ಒಂದು ಪರಿಣಾಮಗಳು ತಾಯಿ ಮೇಲೆ ಆಗೋದು, ಪರಿಣಾಮಗಳು ಮಗುವಿನ ಮೇಲೆ ಆಗೋದು. ಓಕೆ, ಸೊ ಸಿಂಪಲ್ ಆಗಿ ನಾವೀಗ ಕಾಮನ್ ಆಗಿ ನೋಡೋದು ಒಂದು BP-ನೇ ತಗೊಳ್ಳಿ, ಹೈ ಬ್ಲಡ್ ಪ್ರೆಷರ್, PIH ಅಂತ ಹೇಳ್ತೀವಿ. ಈ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನಲ್ಲಿ ಅದನ್ನು ಸರಿಯಾಗಿ ಕಂಟ್ರೋಲ್ ಮಾಡಿ ಕ್ರಮವಾಗಿ ನಾವು ಫಾಲೋಅಪ್ಗಳು ಮಾಡಿ ಪೇಷಂಟ್ BP-ನಲ್ಲಿ ನಾರ್ಮಲ್ನಾಗಿ ಇಟ್ಕೊಂಡಾಗ ಅದು ಅತಿರೇಕಕ್ಕೆ ಹೋಗೋದು, ಎಕ್ಸ್ಟ್ರೀಮ್ ಕಂಡೀಷನ್ಗೆ ಹೋಗಲ್ಲ. ಸೊ ಎಕ್ಸ್ಟ್ರೀಮ್ ಕಂಡೀಷನ್ಗೆ ಹೋದು ಏನೇನು ಆಗ್ಬೋದು BP ಕಂಟ್ರೋಲ್ ಮಾಡದೇ ಇದ್ದಾಗ, ಕೆಲವು ಸಲ ಅವ್ರಿಗೆ ಅದ್ರ ಬಗ್ಗೆ ಎಜುಕೇಷನ್ ಇರಲ್ಲ, ಸೊ ಅಷ್ಟೊಂದು ಕೇರ್ ತೊಗೊಂಡಿರಲ್ಲ, ಹಾಸ್ಪಿಟಲ್ ಚೆಕಪ್ಸ್ಗೆ ಹೋಗಿರಲ್ಲ, ಸಡನ್ನಾಗಿ ಅವರು ಒಂಥರ ಫಿಟ್ಸ್ ಬಂದು, ಕನ್ವಲ್ಷನ್ ಬಂದು, ಪ್ರಜ್ಞೆ ತಪ್ಪಿ, ಈ ಥರ ನಾವೇನು ಹೇಳ್ತೀವಿ PIH ವಿತ್ ಎಕ್ಲಾಂಪ್ಸಿಯಾ ಅಂತ, ಎಕ್ಲಾಂಪಿಕ್ ಫಿಟ್ ಅಂತ ಹೇಳ್ತೀವಿ. ಆ ಫಿಟ್ಸ್ ಬಂದು ಎಮರ್ಜೆನ್ಸಿ ವಾರ್ಡಿಗೆ ಆ ಥರ ಕರ್ಕೊಂಡು ಬರ್ತಾರೆ. ಆವಾಗ ನಾವು ಮೊದಲನೇದೆಲ್ಲ ಹಿಸ್ಟ್ರಿ ನೋಡಿದಾಗ BP ರೆಕಾರ್ಡಿಂಗ್ ಅದು ನೋಡಿದ ಹೈ ಇತ್ತಾ, ಯೂರಿನಲ್ಲಿ ಪ್ರೋಟೀನ್ ಹೋಗ್ತಿತ್ತಾ, ಮೈ ಊತ ಇತ್ತಾ, ಅದನ್ನೆಲ್ಲ ಚೆಕಪ್ ಮಾಡ್ತೀವಿ. ಇದು ತಾಯಿಗೆ ಯಾವ ಪ್ರಮಾಣಕ್ಕೆ ಹೋಗ್ಬೋದು ಅಂದರೆ ICU ಅಡ್ಮಿಷನ್ನು ಬೇಕಾಗ್ಬೋದು. ಸೊ ಲೈಕ್ ಬ್ರೈನ್ ಹೆಮರೇಜ್ ಈ ಥರ ಎಲ್ಲ ಆಗೋದು. ಇದು ತಾಯಿ ಮೇಲೆ ಆಗೋ ಪರಿಣಾಮ. ಒಂದು ಕೇಸ್ ಬಗ್ಗೆ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ರೆ ಆದಷ್ಟು ಕೇರ್ ತಗೋಬೇಕಾಗತ್ತೆ, ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸೂಕ್ತವಾದಂತಹ ಮಾಹಿತಿ ಪಡಿಬೇಕಾಗುತ್ತೆ. ಇದರ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ಕೂಡ ಕರೆ ಮಾಡಿ ಡಾಕ್ಟರ್ ಜೊತೆ ಮಾತಾಡಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ.